ತಾಲೂಕಿನ ಆಲ್ದೂರಿನಲ್ಲಿರುವ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ 44ನೇ ಶಾಲಾ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಯುಎಸ್ಎ ಎಂಇಸಿ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರು ಮಾತನಾಡಿ, ಮಕ್ಕಳು ಚಿಕ್ಕಂದಿನಿಂದಲೇ ವೇದಿಕೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ, ಧೈರ್ಯ ಹೆಚ್ಚಿ ಭಯ ಹೋಗಲಾಡಿಸಬಹುದು. ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮನರಂಜನೆಗಳಲ್ಲಿ ಭಾಗವಹಿಸುವುದರಿಂದ ನಷ್ಟವಾಗುವುದಿಲ್ಲ. ಇದಕ್ಕೆ ಪೋಷಕರ ಸಹಮತವೂ ಇರಬೇಕಿದೆ. ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನ ಎದುರಿಸಲು ಬೇಕಾದ ಜಾಣ್ಮೆ, ಸಾಮರ್ಥ್ಯವನ್ನ ನೀಡಬೇಕು. ಜೀವನದ ಕಲೆಯನ್ನ ಅನುಭವಿಸಲು ಸಾಧ್ಯವಾಗುವಂತಹ ಮೌಲ್ಯಗಳನ್ನ ನೀಡುವುದು ಅವಶ್ಯಕ ಎಂದರು. ಒಂದು ಪ್ರಾರ್ಥನೆ ಮನೆಯಲ್ಲಿ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಇನ್ನೊಂದು ಮಕ್ಕಳೊಟ್ಟಿಗೆ ಒಳ್ಳೆಯ ಸಂವಹನ, ಒಳ್ಳೆಯ ರೀತಿಯ ಮಾತು, ನಿರಂತರವಾಗಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರಿಗೊಂದು ಗುಡ್ ಫ್ರೆಂಡ್ ಆಗಿ ಕೂಡ ನೀವು ಇರಬೇಕು. ಒಳ್ಳೆಯ ಸ್ನೇಹಿತನಾಗಿಯೂ ಕೂಡ ಸ್ನೇಹಿತೆಯಾಗಿ ಕೂಡ ನೀವು ಇದ್ದಾಗ ಮಕ್ಕಳು ನಿಮ್ಮ ಹತ್ರ ಎಲ್ಲವನ್ನು ಬಿಚ್ಚಿ ಮಾತಾಡ್ತಾರೆ. ಅದಕ್ಕೆ ಬೇಕಾದ ಪರಿಹಾರವನ್ನು ಅವರ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಕೊಡಬೇಕಾಗ್ತದೆ. ಹಾಗಾಗಿ ಮೊಬೈಲೇ ನೋಡಬೇಡ ಯಾವತ್ತು ಅಂತ ಹೇಳಲಿಕ್ಕಾಗಲ್ಲ, ಆದರೆ ಲಿಮಿಟೇಷನ್ ಮಾಡ್ಬೋದು. ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಈ ರೀತಿ ಒಂದು ನಾವು ಹೇಳಲಿಕ್ಕೆ ಸಾಧ್ಯ. ಆಸ್ಟ್ರೇಲಿಯಾದಲ್ಲಿ ಇವತ್ತು ಮೊಬೈಲನ್ನು 16 ವರ್ಷದ ಕೆಳಗಿನವರು ಯಾವ ಸೋಷಿಯಲ್ ಮೀಡಿಯಾ ಬಳಸುವಂತಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಯಾಕೆಂದರೆ ತಂದೆ ತಾಯಿಗರಿಗೆ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಗೌರ್ಮೆಂಟ್ ಆ ಸ್ಟೆಪ್ಸನ್ನು ತಗೊಳ್ತಾ ಇದೆ. ನಾವು ಹಾಗಾದರೆ ಎಷ್ಟು ಮನಸ್ಸನ್ನು ಹಾಳು ಮಾಡ್ತಾಯಿದ್ವಿ. ಯಾಕಂದರೆ ಅದು 10 ನಿಮಿಷದೊಳಗೆ 1000 ಮೆಸೇಜ್ ಬರುತ್ತೆ. ಅವರ ಮನಸ್ಸನ್ನು ತುಂಬ ಕೆಡಿಸುತ್ತೆ. ಬೇರೆ ಬೇರೆ ರೀತಿಯಾದ ಮೆಸೇಜ್ಗಳು ಮನಸ್ಸನ್ನು ಕೆಡಿಸುತ್ತೆ. ಮಕ್ಕಳನ್ನೇನು ದೊಡ್ಡವ್ರನ್ನೇ ಕೆಡಿಸುತ್ತೆ, ಮಕ್ಕಳನ್ನು ಕೆಡಿಸೋದು ಸಹಜ. ಹಾಗಾಗಿ ನಾವು ಅದನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದರೆ ಖಂಡಿತವಾಗಿ ಮಕ್ಕಳು ತುಂಬ ಕಡಿಮೆ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ತಮ್ಮಣ್ಣ ಆರಿಫ್ ಅವರು, ಪ್ರಸಕ್ತ ಕಾಲಮಾನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಟಿವಿಯನ್ನ ವೀಕ್ಷಣೆ ಮಾಡಲು ಸಮಯವನ್ನ ವ್ಯರ್ಥ ಮಾಡುತ್ತಾರೆ. ಮತ್ತೆ ಕೆಲವರು ಯಾರೊಂದಿಗೂ ಬೆರೆಯದೆ ಒಬ್ಬಂಟಿಯಾಗಿರಲು ಬಯಸುತ್ತಾರೆ. ಆದರೆ ಓದು ಬರಹದ ಜೊತೆಗೆ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹವ್ಯಾಸವನ್ನ ಸಹ ರೂಢಿಸಿಕೊಳ್ಳಬೇಕು ಎಂದರು. ಜೂನಿಯರ್ಸ್, ದ ವರ್ಲ್ಡ್ ಅರೌಂಡ್ ಇಸ್ ಸೋ ಎಕ್ಸೈಟಿಂಗ್. ವರ್ಲ್ಡ್ ಎಷ್ಟು ಚೆನ್ನಾಗಿ ಎಕ್ಸೈಟಿಂಗ್ ಆಗಿ ಕಾಣುತ್ತಲ್ಲ, ಆ ಲೈಟ್ಸ್ ಥರ ಅಷ್ಟೇ ಚಾಲೆಂಜಿಂಗ್ ಆಗಿ ಕೂಡ ಇದೆ. ಸೊ ದ ವೇ ಯು ಪ್ರಿಪೇರ್ ಯುವರ್ ಸೆಲ್ಫ್ ಮ್ಯಾಟರ್ಸ್ ದ ಮೋಸ್ಟ್. ಅಫ್ಕೋರ್ಸ್ ಈ ಸ್ಕೂಲ್ ಅಂತೂ ಡಿಸಿಪ್ಲಿನ್ ಕಲಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ, 100% ಎಫರ್ಟ್ಸ್ ಅಂತೂ ಇರುತ್ತೆ. ಬಟ್ ದ ಎಫರ್ಟ್ಸ್ ವಿಚ್ ಯು ಪುಟ್ ಆಲ್ಸೋ ಮ್ಯಾಟರ್ಸ್ ದ ಮೋಸ್ಟ್. ಆದಿ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಿಟಿ ಜಯದೇವ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮವಾದ ವೇದಿಕೆಯಾಗಿದೆ ಎಂದರು. When we say knowledge, where will you get this knowledge? Where does it come from? That is important. You will get knowledge only from education. Is it only from education? Is it only from books? Is it only from parents? Yes, everything. Dear students, I know that your parents, they have big dreams and ambitions. That is why they wanted their children to study in Purna Prajna Educational Center. ನಮ್ಮ ಶಾಲೆಯ ವಾರ್ಷಿಕೋತ್ಸವ 44ನೇ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವು ನಡೆಸ್ತಾ ಇದ್ದೇವೆ. ಪರಮಪೂಜ್ಯ ಸ್ವಾಮೀಜಿಯವರು ಬಂದು ಈ ದಿವಸ ನಮಗೆ ಆಶೀರ್ವಾದವನ್ನು ಮಾಡಿ ಭಕ್ತಿ ಹೇಗಿರಬೇಕು, ಗುರು ಅದನ್ನು ಹೇಗಿರಬೇಕು ಅನ್ನೋದನ್ನು, ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಅವರಿಗೆ ನಾವು ಮಾತನ್ನು ಕೊಡ್ತಾ, ಪೂಜ್ಯ ಸ್ವಾಮೀಜಿಯವರಿಗೆ ಇಷ್ಟು ಹೊತ್ತಿನ ತನಕ ಆಶೀರ್ವಚನವನ್ನು ನೀಡಿದಂಥ ಪೂಜ್ಯರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಭಕ್ತವೃಂದದವರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಲೂ ಆ ಕನಸನ್ನು ನೆನೆಸಿಕೊಂಡ್ರೆ ನನ್ನ ಮೈ ಬೆವರುತ್ತಿದೆ. ಪ್ರತಿಯೊಂದು ಕನಸಿಗೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ಮುದ್ಗರ, ಈ ಕನಸಿನಂತೆ ಹರಿಹರರ ಮಿಲನದಿಂದ ಮಗುವಾಗಿದೆ ಎನ್ನುತ್ತೀಯಾ? ಹೌದು.
ಕಾರ್ಯಕ್ರಮದಲ್ಲಿ USA MEC ಸದಸ್ಯರಾದ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರೇಣುಕಾರ್ಯ, ಸಹ ಕಾರ್ಯದರ್ಶಿ ಸುಧಾಕರ್ ಮುಂತಾದವರು ಉಪಸ್ಥಿತರಿದ್ದರು.